ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್. ನಾನಿವತ್ತು ಮಾಡ್ತಾ ಇರೋದು ಬ್ಲಾಗ್ ಏನಕ್ಕಂದರೆ ಸ್ಪೀಕರ್ ಅಂದರೆ ಬ್ಲಾಗದ್ದು ಇದು ಮೈಕ್ ಆರ್ಡ್ರ್ ಮಾಡಿದ್ದೆ, ಅದನ್ನು ರಿವ್ಯೂ ಮಾಡೋಣ ಅಂದ್ಬಿಟ್ಟೆ ಮಾಡ್ತಾ ಇರೋದು. ಇದೇ ಪ್ರಾಡಕ್ಟ್ ನಾನು ಆರ್ಡ್ರ್ ಮಾಡಿ ಸುಮಾರು ದಿವಸ ಆಯಿತು, ಬಂತು ಒಂದೇ ದಿವಸದಲ್ಲಿ ಬಂತು ಗೈಸ್. ಯಾವಾಗ ನಮ್ಮ ಫ್ಲಿಪ್ಕಾರ್ಟವ್ರು ಇಷ್ಟು ಬೇಗ ಡೆಲಿವರಿ ಮಾಡೋಕ್ಕೆ ಇದು ಮಾಡಿದ್ರು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಮಿನಿಟದು ಇದು ತಂದಮೇಲೆ ಸ್ಕೀಮ್ ತಂದಮೇಲೆ ಮಾಡಿರೋದು ಬೇಕೇನೋ. ತುಂಬ ಬೇಗ ಬಂತು. ಬಾಕ್ಸ್ ಮಾಡಿ ಓಪನ್ ಮಾಡೋಣ. ಒಳಗಡೆ ಅನ್ಬಾಕ್ಸ್ ಆಗೋಯ್ತು, ಎಳ್ದಿದ ತಕ್ಷಣ ಅನ್ಬಾಕ್ಸ್ ಆಗೋಯ್ತು. ಜಾಸ್ತಿ ಎಲ್ಲ ಶ್ರಮ ತಗೊಂಡ್ಬೇಡ ಅಂದ್ಬಿಟ್ಟು ಇದೇ ಅದ್ರ ಜೊತೆಗೆ ಬಂದಿರೋದು. ರೇಟ್ ನೋಡಿ, ರೇಟ್ ನಾನು ಅಷ್ಟು ಕೊಟ್ಟಿಲ್ಲ, ಎಷ್ಟು ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ನಾನು ಪೇ ಮಾಡಿದ್ದು ಬಂದ್ಬಿಟ್ಟು ಕ್ಯಾಶ್ ಆನ್ ಡೆಲಿವರಿ ಅದು ಇಲ್ದೆಲ್ಲ ಸೇರಿ ಲೈಕ್ 600 ಏನೋ ನಾನು ಪೇ ಮಾಡಿದ್ದು. ಏನೇನು ಕೊಟ್ಟಿದ್ದಾರೆ ಎಲ್ಲ ನೋಡೋಣ ಗೈಸ್. ಒಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಇದ್ರ ಜೊತೆ ಎರಡು ಮೈಕು, ಒಂದು ಫೋನ್ ಕನೆಕ್ಟರು, ನಾರ್ಮಲ್ದು ಐಫೋನ್ ಕನೆಕ್ಟರು, ಇದಕ್ಕೆಲ್ಲ ಅದಕ್ಕೆ ಕನೆಕ್ಟರು ಲ್ಯಾಪ್ಟಾಪ್ ಇರಬೇಕೇನೋ ಮೋಸ್ಟ್ಲಿ. ಲ್ಯಾಪ್ಟಾಪ್ ಕನೆಕ್ಟರು, ಚಾರ್ಜರ್ ವೈರು ಇಷ್ಟೆಲ್ಲ ಕೊಟ್ಟಿದ್ದಾರೆ ಗೈಸ್. ಇದೆಷ್ಟು ವರ್ತಡೆ ಅಂತ ನಾನು ರಿವ್ಯೂ ಮಾಡ್ತೀನಿ ಗೈಸ್, ವಿಡಿಯೋ ಮಾಡಿ. ಗೈಸ್ ನನ್ನ ತಂಗಿ ನೋಡಿ ಆಫೀಸ್ ರೆಡಿ ಆಗಿದ್ದಾಳೆ, ಅವಳ ಬಿಡಕ್ಕೆ ಹೋಗ್ತಾ ಇದ್ದೀನಿ. ಗಾಡಿ ಬುಲೆಟಲ್ಲಿ ಬೇಜಾನು ವಿಡಿಯೋ ಮಾಡಿದ್ದೀನಿ. ಡಿಯೋದಲ್ಲಿ ಮಾಡೋಣ ಎತ್ತಿ ಸುಮಾರು ದಿವಸ ಆಗಿಲ್ಲ, 4-5 ದಿವಸ ತೆತ್ತಿ ಅವಳು ಬೀಚಲ್ಲಿ ಬಿಟ್ಟಿದ್ದಾಳೆ. ಅಷ್ಟು ಅಚ್ಚೆ ಇವಾಗ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡೋದು ಟಾಸ್ಕು. ಸ್ಟಾರ್ಟ್ ಮಾಡೋದು ಇದೆ ಒಂದು ಟಾಸ್ಕು. ಬೈದ್ರೆಲ್ಲ ಸ್ಟಾರ್ಟ್ ಆಗೋದಪ್ಪ, ಬೈದ್ರೆ ಸ್ಟಾರ್ಟ್ ಆಗಲ್ಲ. ನಾವು ಮಾಡೋ ಫೈನಲಿ ಸ್ಟಾರ್ಟ್ ಆಗಲಿ. ಸ್ವಲ್ಪ ಮಸ್ಕ ಹೊಡೆದು ಅದು ಮಾಡಿ ಚಿಂಗೆ ರನ್ನಿ ಅಂತ ಹೇಳಿದ್ರೆ ಸ್ಟಾರ್ಟ್ ಆಗ್ತಾಳೆ. ಪೆಟ್ರೋಲ್ ಇದ್ದಿಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಪೆಟ್ರೋಲ್ ಹಾಕ್ಸ್ಕೊಂಡು ಬಂದೆ, ನಾನು ತಂಗಿನ ಬಿಡೋಣ ಗೈಸ್. ಪೆಟ್ರೋಲ್ ಹಾಕ್ಸ್ಕೊಂಡು ಆಚೆ ಬಂದೆ ಗೈಸ್. ನಾವೆಲ್ಲ ಹಾಕ್ಸೋದು 101, 110 ಅಷ್ಟೇ ಗೈಸ್. ಅದ್ರ ಮೇಲೆ ಹಾಕ್ಸಲ್ಲ, ಮೀಟ್ರೇ ಇರ್ತದಲ್ಲೇ. ಓಕೆ ಅಷ್ಟೇ ಗೈಸ್. ಎಲ್ಲರೂ ಲಾಂಗ್ ಹೋಗ್ಬೇಕಂದ್ರೆ ಅಷ್ಟೇ ಮಾತ್ರ ನಾನು ಜಾಸ್ತಿ ಹಾಕ್ಸೋದಿದೆ, ಅಂದರೆ ಹಾಕ್ಸಲ್ಲ. ಅಲ್ಲಿಗೆ ಎಷ್ಟು ಹೋಗ್ಬೇಕು ಅಷ್ಟು ಮಾತ್ರ ಹಾಕ್ಸೋದು. ಪೆಟ್ರೋಲ್ ಹಾಕ್ಸಿದಾಯ್ತು. ನಾನು ತಂಗಿನ ಬಿಟ್ಟು ಅವಳ ಬಿಟ್ಟು ಹೋಗೋದು. ಇನ್ನೊಂದು ಬಸ್ ಬರ್ತಾಯಿತ್ತು ಅಂತ ಹೇಳ್ತಿದ್ದಾಳೆ. ಒಂದು ಬಸ್ ಹೊಂಟೋಯ್ತು, ಬರೋಷ್ಟರಲ್ಲಿ ನಿಂತ್ಕೊಂಡಿದ್ಲು. ಬಾಯ್ ಮಾಡಿ ಅವಳಿಗೆ ಬಿಟ್ಟು ಹೋಗೋಣ. ಜಾಸ್ತಿ ದೂರ ಎಲ್ಲ ಬಿಡಲ್ಲ ಗೈಸ್, ನಮ್ಮ ಮನೆಯಿಂದ ಬಸ್ ಸ್ಟಾಪ್ಗಷ್ಟೇ. ಆಮೇಲೆ ಅಂದ್ಕೊಂಡು ಬಿಡೋಕೆ ಹೋಗ್ತಾಯಿಲ್ಲ ಅಂದ್ರೆ ಅವಳು ಆಫೀಸ್ ಗಂಟೆ ಹೋಗ್ತಾಯಿದೆ ಅಂತ ಏನಿಲ್ಲ. ನಮ್ಮ ಮನೆಯಿಂದ ಬಸ್ ಸ್ಟಾಪ್ ಗಂಟೆ ಅಷ್ಟೇ. ಅದು ಯಾವ ಒಂದೊಂದ್ಸತಿ ಗ್ರೀನ್ ಸಿಗ್ನಲ್ ಆಗಿದೆ, ಸಿಗ್ನಲ್ ರೆಡ್ ಸಿಗ್ನಲ್ ಬೇಸಲ್ಲಿ ಹೋಗ್ಬೇಡ ಗೈಸ್. ಬಂದ್ಬಿಟ್ಟ. ಹಳೆ ವರ್ಷದ ಲಾಸ್ಟ್ ವಿಡಿಯೋ, ಈ ವರ್ಷದ ಕೊನೆ ವಿಡಿಯೋ ಗೈಸ್ ಇದು. ಬರೋ ವರ್ಷ ಈಗ ಚೆನ್ನಾಗಾಗ್ಲಿ ಎಲ್ರಿಗೂ. ನೆಕ್ಸ್ಟ್ ವರ್ಷ ಚೆನ್ನಾಗಿರ್ಲಿ. ಈ ಕನ್ನಡ ಚಿತ್ರರಂಗಕ್ಕೆ ಲಾಸ್ಟ್ ತಿಂಗಳು ಒಳ್ಳೆ ಅದ್ಭುತ ಮೂವಿಗಳು ಬಂತು. ಲಾಸ್ಟ್ ಲೈಕ್ ಏನ್ ಹೇಳ್ತಾರೆ ಸಿನಿಮಾದಲ್ಲಿ ಹೆಂಗೆ ಸೆಕೆಂಡ್ ಹಾಫ್ ಇರಲ್ಲ, ಆ ತರ ಟೋಟಲ್ ಕನ್ನಡ ಇಂಡಸ್ಟ್ರಿಗೆನೆ ಸೆಕೆಂಡ್ ಹಾಫ್ ಸಾಗವಾಗಾಯ್ತು ನನ್ನ ಪ್ರಕಾರ. ಲೈಕ್ ನಾನ್ ನೋಡಿ ಬಂದಿದ್ದು ಆಲ್ಮೋಸ್ಟ್ ಆಲ್ ಮೂವಿ, ದೊಡ್ಡ ಸ್ಟಾರ್ ಮೂವಿ ಎಲ್ಲಾರ್ಗು ಚೆನ್ನಾಗಿತ್ತು. ಎಲ್ಲ ಒಳ್ಳೆ ಕಲೆಕ್ಷನ್ ತಂದ್ಕೊಡ್ದು ಅಂತ ಅನ್ಕೋತೀನಿ ಗೈಸ್. ಎಲ್ಲರೂ ಸಕ್ಸಸ್ ಮೀಟ್ ಮಾಡಿದಾರೆ, ಆಲ್ಮೋಸ್ಟ್ ಆಲ್ ಎಲ್ಲರೂ ಸಕ್ಸಸ್ ಮೀಟ್ ಮಾಡಿದಾರೆ. ಹಾಗಾದ್ರೆ ಒಳ್ಳೆ ಸಕ್ಸಸ್ ತಂದ್ಕೊಟ್ಟಿದೆ.
ನಾನ್ ನೋಡಿದ್ ಈ ವರ್ಷದಲ್ಲಿ ಸಾಲ ಮೂವಿ ಅನ್ಕೋತೀನಿ ನಾನು. ಇದೇ ತರ ವರ್ಷಕ್ಕೆ ಇಷ್ಟು ಮೂವಿಗಳು, ಒಳ್ಳೊಳ್ಳೆ ಮೂವಿಗಳು ಎಲ್ಲ ಬಿಗ್ ಬಿಗ್ ಸ್ಟಾರ್ ವರ್ಷಕ್ಕೆ ಒಂದು ಕೊಟ್ರು ಸಾಕು, ಎರಡೆರಡು ಕೇಳ್ತಾರೆ, ಎರಡಕ್ಕಿಂತ ಒಂದು ಕೊಟ್ರು ಸಾಕು. ಇಲ್ಲ ಅಂದ್ರೆ ನಮ್ ಜನಗಳು ಅಷ್ಟು ಇದಾಗ್ಬಿಡ್ತಾರೆ. ಎರಡೆರಡು ಮೂವಿ ಕೊಟ್ರೆ ಈ ಮೂವಿ ಮಾಡಕ ಇಷ್ಟೆಲ್ಲ ಬೇಕಿತ್ತ ಅಂತಾನು ಹೇಳ್ತಾರೆ, ಮಾಡಿಲ್ಲ ಅಂತಾನು ಹೇಳ್ತಾರೆ. ಅದೇ ನಮ್ ಸ್ವಲ್ಪ ಜನತೆ, ಏನ್ ಮಾಡಕ್ಕಾಗಲ್ಲ. ಈ ವರ್ಷ ಬಂದಿರೋ ಯುವ ಆಗಿರ್ಬೋದು, ಮ್ಯಾಕ್ಸ್ ಆಗಿರ್ಬೋದು, ಯುಐ ಆಗಿರ್ಬೋದು, ಬಗೀರ ಆಗಿರ್ಬೋದು, ಭೈರತಿರನಗರ ಆಗಿರ್ಬೋದು, ಭೀಮಾ ಆಗಿರ್ಬೋದು, ಒಳ್ಳೊಳ್ಳೆ ಮೂವಿ ಬಂತು. ಬ್ಲಾಕ್ ಬಸ್ಟರ್ ಆಯ್ತು. ನನಗಷ್ಟು ಅದು ಬಿಟ್ಟು ಕಂಟೆಂಟ್ ಇಷ್ಟ ಆಗಿದ್ದಾರೆ ಅಂತಂದ್ರೆ ಬ್ಲಿಂಕ್ ಆಗಿರ್ಲಿ, ಒಂದು ಸರಳ ಪ್ರೇಮ ಕಥೆ ಆಗಿರ್ಲಿ, ಎಲ್ಲ ಸರಳಾಗಾಯ್ತು, ಎಲ್ಲ ಚೆನ್ನಾಗಿದೆ. ನಾನ್ ನೋಡಿರೋ ಹೇಳ್ತಾ ಇದೀನಿ, ನೋಡಿ ಬಿಟ್ಟು ನಾನು ಯಾವ್ದವರು ಹೇಳಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ತಿಳಿಸಿ. ನಾನು ನೋಡಿಲ್ಲ ನೋಡ್ತೀನಿ. ನನ್ನ ಪ್ರಕಾರ ಆಲ್ಮೋಸ್ಟ್ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು. ಆಮೇಲೆ ಬೇರೆಯವರೆಲ್ಲ ಹಾಕ್ಬೇಡಿ, ಅದು ಬಂದಿಲ್ವಾ ಇದು ಬಂದಿಲ್ಲ ಅಂತ. ನಾನು ಕನ್ನಡ ರೆಸ್ಪೆಕ್ಟ್ ಅಷ್ಟೇ ಮಾತಾಡ್ತಾ ಇರೋದು. ಎಲ್ಲ ತುಂಬಾ ಚೆನ್ನಾಗೈತೆ ಅನ್ಕೋತೀನಿ ನನ್ನ ಇದ್ರ ಪ್ರಕಾರ. ಆದಷ್ಟು ಥಿಯೇಟರ್ಗೆ ಹೋಗಿ ನೋಡಿ. ಆಲ್ಮೋಸ್ಟ್ ಥಿಯೇಟರ್ಗೆ ಹೋಗಿ ಎಲ್ಲ ಮೂವಿ ನೋಡಿದೀನಿ. ಥಿಯೇಟರ್ಗೆ ಹೋಗಿ ನೋಡಿ, ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇರೆ ತರ ಇರುತ್ತೆ, ಚೆನ್ನಾಗಿರುತ್ತೆ. ಯಾರು ಬಿದ್ದೋಗಿದ್ದಾರೆ ಗಾಯ್ಸ್? ಬಿದ್ದೋಗಿದಾರ ಏನು? ಬನ್ನಿ ನೋಡೋಣ. ಎತ್ಬಿಟ್ರು, ತಾರ ಬಿದ್ದಿದ್ರು, ನಾವು ಹೋಗೋಷ್ಟಲ್ಲಿ ಎತ್ತುಬಿಟ್ರು. ನಿಮ್ಗೆ ಹೊಸ ವರ್ಷಕ್ಕೆ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಗೈಸ್. ಎಲ್ಲರಿಗೂ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ. ನ್ಯೂ ಇಯರ್ ರೆಸಲ್ಯೂಷನ್ ಶುರು ಮಾಡ್ತಾ ಇರ್ತಾರೆ, ಯಾವ ವರ್ಷನೂ ಯಾವುದು ಫಾಲೋ ಮಾಡಲ್ಲ. ಹೊಸ ವರ್ಷಕ್ಕೆ ನ್ಯೂ ಇಯರ್ ರೆಸಲ್ಯೂಷನ್ ಬಿಟ್ಟಿರೋ ಗೈಸ್ 2024. ಹಂಗಂದ್ರೆ ಹಳೆ ವರ್ಷ ಏನೆಲ್ಲ ಆಯ್ತು ಅಂತ ಒಂದು ಸೆಕೆಂಡ್ ಯೋಚನೆ ಮಾಡಿ. ಯಾರ್ಯಾರು ನಿಮಗೆ ಒಳ್ಳೇದು ಮಾಡ್ತಾರೆ, ನೀವು ಯಾರ್ಯಾರು ಒಳ್ಳೇದು ಮಾಡಿದ್ರಿ, ಯಾರ್ಯಾರು ನಿಮಗೆ ಕೆಟ್ಟದ್ದು ಮಾಡಿದ್ರು ಎಲ್ಲ ಥಿಂಕ್ ಮಾಡಿ. ಅವಾಗನೇ ಅದು ಆ ವರ್ಷ ಏನು ಮಾಡಿದ್ದೀರ ಅಂತ ಥಿಂಕ್ ಮಾಡಿದಾಗನೇ ಆ ವರ್ಷ ಕಂಪ್ಲೀಟ್ ಆಗೋದು. ಆ ವರ್ಷಕ್ಕಿಂತ ನೆಕ್ಸ್ಟ್ ವರ್ಷ ಏನು ಬೆಟರ್ ಆಗಿ ಮಾಡ್ಬೋದು, ಏನೇನು ನಾನು ಇಂಪ್ರೂವ್ ಮಾಡ್ಕೋಬೋದು ಅದು ಮಾಡಿ. ಆದಷ್ಟು ಮುಂದೆ ಬರೋ ವರ್ಷಗಳಲ್ಲಿ ಆದಷ್ಟು ಒಳ್ಳೇದು ಮಾಡೋಣ. ನಮಗೆ ಒಳ್ಳೇದು ಮಾಡಿರೋರಿಗೆ ಕೆಟ್ಟದ್ದು ಮಾಡಿರೋರ್ಗೆ ಆದಷ್ಟು ನಾವು ಒಳ್ಳೇದು ಮಾಡೋದು ಬೀಸೋಣ. ಅವಾಗನೆಲ್ಲ ನಮ್ಮ ವ್ಯಾಲ್ಯೂ ಜಾಸ್ತಿ ಆಗೋದು ಅನಿಸ್ಬೇಕು. ನಮಗೆ ಕೆಟ್ಟವ್ರು ಮಾಡ್ದೋಗಿ ಹೆಂಗೆ ಅನಿಸ್ಬೇಕಂದ್ರೆ, ಅವನಿಗೆ ಏನಕ್ಕೆ ನಾವು ಕೆಟ್ಟವ್ರು ಮಾಡಿದೆ, ಅವನು ಅಷ್ಟೆಲ್ಲ ಮಾಡಿದ್ರು ನಮ್ಮ ಹತ್ರ ನಮಗೆ ಕಷ್ಟ ಅಂದಾಗ ನಿಂತ್ಕೋತಾನ ಅಂತಲ್ಲ ಅಂತ ಅನಿಸ್ಬೇಕು. ಕಷ್ಟ ಅಂದಾಗ ನಿಂತ್ಕೊಳ್ಳಿ ಗೈಸ್. ಫ್ರೆಂಡ್ ಆಗಲಿ ಮತ್ತೊಬ್ಬರಾಗಲಿ, ಅವ್ರ ಫ್ರೆಂಡ್ಸ್ ಆಗಿ ದೂರ ಆಗಿರಲಿ, ಅವ್ರಿಗೆ ಕಷ್ಟ ಅಂದಾಗ ನಿಂತ್ಕೊಳ್ಳಿ. ಫಿಸಿಕಲಲ್ಲಿ ಅಲ್ಲ ಮೆಂಟಲಿ. ಆರ್ಥಿಕ ಸಹಾಯ ಮಾಡ್ಬೇಕಂತಾನೆ ಏನಿಲ್ಲ, ನಾವಿದ್ದೀವಿ ಆಗಿದಾಗ್ಲಿ ಅಂತ ಒಂದು ಮಾತಾಡಿದ್ರೆ ಸಾಕು, ಅವ್ರಿಗೆ ಎಷ್ಟೋ ಧೈರ್ಯ ಕೊಡುತ್ತೆ. ಆ ಕೆಲಸ ಮಾಡೋಣ ಈ ಬರೋ ವರ್ಷಗಳಿಂದ. ಎಲ್ಲರಿಗೂ ಮತ್ತೊಮ್ಮೆ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಈ ವರ್ಷಕ್ಕೆ ಗುಡ್ ಬೈ ಹೇಳ್ತಾ ಏನೇನು ಮಾಡಿದ್ದಾರೆ ಅಂತ ಒಂದು ಸತಿ ನೆನೆಸ್ಕೊಂಡು, ರೆಸಲ್ಯೂಷನ್ಗಿಂತ ಇದನ್ನು ಇಂಪಾರ್ಟೆಂಟಾಗಿ ಇಟ್ಕೊಂಡು ಬೆಟರ್ ಆಗೋಗಿ ಎಲ್ಲ ವರ್ಷ ಎಲ್ಲದರಲ್ಲೂ ಬೆಟರ್ ಆಗೋಗಿ. ನಿಮ್ಮ ಕ್ಯಾರೆಕ್ಟ್ರಿಂದ ಹಿಡಿದು ನಿಮ್ಮ ಎಲ್ಲ ಇದಕ್ಕಿಂತ ಬೆಟರ್ ಆಗೋಗಿ ಗೈಸ್. ಇದೆಲ್ಲ 80% ಟ್ಯಾಕ್ಸ್ ರೋಡ್ರು ಗೈಸ್. ಒಂದು ಕೆಲಸ, ಒಂದು ರೋಡ್ ಮಾಡೋ ಟ್ಯಾಕ್ಸ್ ಮಾತ್ರ ನೆಟ್ಟೆ ಫುಲ್ಲು ಇಸ್ಕೋತಾರೆ. ಇದೆಲ್ಲ 18% ಟ್ಯಾಕ್ಸ್ದು ರೋಡ್ ನೋಡಿ. ಅದ್ಭುತ ಅಮೋಘ. ಇದು ನಮ್ಮ ಸ್ಕೂಲ್ ಬಸ್ ಗೈಸ್. ಕಾಣಿಸುತ್ತೆ ಗೊತ್ತಿಲ್ಲ, ಹತ್ರ ಹೋಗೋಣ ತಡೀರಿ. ಹತ್ರ ಹೋದ್ರೆ ಕಾಣಿಸುತ್ತೆ, ಇದೆ ನಮ್ಮ ಸ್ಕೂಲ್ ಬಸ್. ನಾನು ಹೋಗ್ತೇನೆ. ನಮ್ಮ ಸ್ಕೂಲ್ ಬಸ್ಸು ಸ್ಕೂಲ್ ಬಸ್ಸು. ಇನ್ನು ಅಲ್ಲಿ ಹೆಂಗೆ ಬರ್ತಾರೋ ಗೊತ್ತಿಲ್ಲ, ಅವ್ರು ಬೇರೆ ಕಾಪಾಡಬೇಕು. ನಮ್ಮ ಸ್ಕೂಲ್ ನಾವಿರೋ ಗಂಟೆ ಚೆನ್ನಾಗಿತ್ತು ಅಂದ್ಕೋತಿದ್ವಿ. ಅದಾದ್ಮೇಲೆ ಏನಾಗಿದೆ ಗೊತ್ತಿಲ್ಲ, ಅದು ಹೆಂಗೆ ಹೋಗ್ತದ್ರಿ ಗೊತ್ತಿಲ್ಲ. ನಮ್ಮ ಸ್ಕೂಲಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಚಿಕ್ಕ ಹುಡುಗರ. ಅದರಲ್ಲೂ ರೆವಿನ್ಯೂ ಕ್ರಿಯೇಟ್ ಮಾಡ್ತಾರೆ, ಎಲ್ಲದರಲ್ಲೂ ರೆವಿನ್ಯೂ ಕ್ರಿಯೇಟ್ ಮಾಡ್ತಾರೆ ನಮ್ಮ ಸ್ಕೂಲವರು. ಟ್ಯಾಕ್ಸು ನೋಡಿ, ಟ್ಯಾಕ್ಸ್ ಮಾತ್ರ ಕರೆಕ್ಟಾಗಿ ಕಳಿಸ್ಕೊಡ್ತಾರೆ. ನಾವು ಒಂದೊಂದ್ಸತಿ ಡೌಟ್ ಆಗಿಬಿಡುತ್ತೆ, ನಾವು ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರ, ಅವ್ರು ನಮ್ಮನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ ಅಂತ. ಗೌರ್ಮೆಂಟಿಗೆ ನಾವು ಕಾಸು ಕೊಟ್ಟು ನಮ್ಮ ಹತ್ರ ಕೆಲಸ ಮಾಡಿ ಅಂತ ಹಿಂಗೆ ಮಾಡಿದ್ರೆ ಮಾಡೋ ಒಂದು ಕೆಲಸ ಮಾಡಲ್ಲ. ಎಕ್ಸಾಂಪಲ್ ಒಂದು ಟೀ ಅಂಗಡಿ ಅಥವಾ ಹೋಟೆಲಿಗೆ ಒಂದು ಹುಡುಗ ನಿಂತ್ಕೊಂಡಿರ್ತೀವಿ, ಅವ್ನ ಕೈಲಿ ಕೆಲಸ ತೆಗೆಸ್ಕೊಡೋದು ಅಂತ ನೋಡ್ತಾ ಇರ್ತೀವಿ. ಇದೇ ಥರ ನಾವು ಗೌರ್ಮೆಂಟಿಗೆ ನಾವು ಕಾಸು ಕೊಟ್ಟು ಟ್ಯಾಕ್ಸ್ ಪೇ ಮಾಡಿ, GST ಎಲ್ಲ ಪೇ ಮಾಡಿ ಅವ್ರಿಗೆ ನಾವು ಸಂಬಳ ಕೊಡ್ತಾರೆ. ಅದಾದರೆ
ನಮ್ಮ ಕೆಲಸ ಒಂದಾಗಲ್ಲ. ಎಲ್ಲರೂ ಗೌರ್ಮೆಂಟ್ ಆಫೀಸಲ್ಲ ಹೋದ್ರೆ ಇವತ್ತು ಬನ್ನಿ ನಾಳೆ ಬನ್ನಿ ಅಂತಾನೆ ಹೇಳ್ತಾ ಇರ್ತಾರೆ. ಇದೇ UI ಮೂವಿಯಲ್ಲಿ ತೋರಿಸಿರೋದು. ಎಲ್ಲ ಫೆಸಿಲಿಟಿಯೂ ಇದೆ. ಇವಾಗ ಇದನ್ನು ತೋರಿಸಿದ್ದಾರೆ. ಯಾರ್ಯಾರು ನೋಡಿಲ್ಲ ನೋಡಿ ಹೋಗಿ. ಎಲ್ಲ ಜಾನರ್ ಇದೆ, ಇದು ಒಂದು ಜಾನರ್. ಅದರಲ್ಲಿ ಸರಿ ಹೊಡೆದಾಗಿದ್ದಾನೆ, ಆದರೂ ನಮ್ಮ ಚೆನ್ನಾಗಿರ್ತಾರೆ. ಅದೇ ನಮ್ಮ ಇಂಡಿಯನ್ಸು, ನಮ್ಮ ಗೌರ್ಮೆಂಟ್, ಕರ್ನಾಟಕ ಗೌರ್ಮೆಂಟ್ ಹಂಗೆ ಇರುತ್ತೆ, ಚೇಂಜ್ ಆಗಲ್ಲ. ನಾವು ಚೇಂಜ್ ಆಗಲ್ಲ, ಅವರು ಚೇಂಜ್ ಆಗಲ್ಲ. ಇಷ್ಟ ನಮ್ಮ ಇಂಡಿಯನ್ ಗೌರ್ಮೆಂಟು. ವಿಡಿಯೋ ಎಲ್ಲ ಆಯಿತು ಗೈಸ್. ಮನೆಗೆ ಹೋಗಿ ಎಡಿಟ್ ಮಾಡಿ ಹೇಗೆ ಬಂದಿದೆ ವಾಯ್ಸ್ ಅಂತ ನೋಡಿ ಅದ್ರ ಮೈಕ್ದು ರಿವ್ಯೂ ಕೊಡ್ತೀನಿ. ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ಸಿಗೋಣ ಗೈಸ್, ಬಾಯ್. ಬಿರಿಯಾನಿ ಅದೇ ನಾನು ದೋಸೆ ಮಾಡ್ಕೊಂಡು ತಿಂತಾ ಇದ್ದೀನಿ. ಯಾಕಂದರೆ ಸಂಕ್ರಾಂತಿಗೆ ಮನೆಗೆ ಬಂದು ಊಟ ಮಾಡಿ ಗೈಸ್ ಎಲ್ಲ ಆಯಿತು. ರಿವ್ಯೂ ಅದ್ರ ಮೈಕ್ದು 600 ರೂಪಾಯಿಗೆ ಓಕೆ, ನಾಟ್ ಅಷ್ಟೊಂದು ಏನಿಲ್ಲ. ಅದು ಓಕೆ, ನಾನು ಕರೆಕ್ಟಾಗಿ ಫಿಕ್ಸ್ ಮಾಡೋಕ್ಕೆ ಬಂದಿಲ್ಲ ಅಥವಾ ಕರೆಕ್ಟಾಗಿ ಯೂಸ್ ಮಾಡೋಕ್ಕೆ ಬಂದಿಲ್ಲ ಗೊತ್ತಿಲ್ಲ ಗೈಸ್. ನಂದು ವೀಡಿಯೋ ಮಾಡಿ ನೋಡ್ಕೋಬೇಕು. ಆದರೆ 600 ರೂಪಾಯಿಗೆ ಅದು ಓಕೆ ಅಂತ ಅನಿಸುತ್ತೆ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗೈಸ್, ಬಾಯ್.